ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ 2026 ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಅನ್ನು ಬಿಟ್ಟಿದ್ದಾರೆ. ಎಲ್ಲರೂ ಕೆಇಎ ವೆಬ್ಸೈಟ್ ಹೋಗಿ ನಿಮ್ಮ ಅಗ್ರಿ ಎಕ್ಸಾಮಿನ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ಅಗ್ರಿ ಹಾಲ್ ಟಿಕೆಟ್ ಈ ರೀತಿ ಬರುತ್ತದೆ. ಇದರಲ್ಲಿ ಸರಿಯಾಗಿ ಇನ್ಸ್ಟ್ರಕ್ಷನ್ಸ್ ಗಳನ್ನ ಓದಿ ಏನು ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಎಕ್ಸಾಮಿನೇಷನ್ ಯಾವಾಗಿದೆ ಅಂತಂದ್ರೆ ಮೇ 10ನೇ ತಾರೀಕು ಎಕ್ಸಾಮಿನೇಷನ್ ಇದೆ. ಮೇ 10ನೇ ತಾರೀಕು ಎಕ್ಸಾಮಿನೇಷನ್ ಇದೆ. ಅಂಡ್ ಆ ಎಕ್ಸಾಮಿನೇಷನ್ಗೆ ಅಗ್ರಿ ಹಾಲ್ ಟಿಕೆಟ್ ಬೇಕು. ಆ ಹಾಲ್ ಟಿಕೆಟ್ ತಗೊಂಡು ಅದ್ರ ಜೊತೆ ಮತ್ತೇನ್ ಬೇಕು ಅದನ್ನ ನೋಡೋಣ. ಎಕ್ಸಾಮಿನೇಷನ್ ಮೇ 10ನೇ ತಾರೀಕು ಇರುತ್ತೆ. ಅದರ ಜೊತೆ ನೀವು ಏನೆಲ್ಲ ತಗೊಂಡು ಹೋಗಬೇಕು, ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅನ್ನೋದನ್ನ ನೋಡಿ. ಒಂದು ನಿಮ್ಮ ಅಗ್ರಿ ಎಕ್ಸಾಮ್ ಹಾಲ್ ಟಿಕೆಟ್, ಒಂದು ಅಗ್ರಿ ಎಕ್ಸಾಮ್ ಹಾಲ್ ಟಿಕೆಟ್ ಈಗ ಏನ್ ಫ್ರೆಶ್ ಆಗಿ ನೀವು ಡೌನ್ಲೋಡ್ ಮಾಡ್ಕೋತೀರಾ, ಅಗ್ರಿ ಎಕ್ಸಾಮ್ ಹಾಲ್ ಟಿಕೆಟ್ ಬೇಕು. ಎರಡನೇದು ನಿಮ್ಮ KCET ಹಾಲ್ ಟಿಕೆಟ್ ಬೇಕು. ನೀವು KCET ಪರೀಕ್ಷೆ ಏನ್ ಬರ್ದಿದ್ರ KCET ಹಾಲ್ ಟಿಕೆಟ್ ಬೇಕು. ಮೂರನೇದು ಒಂದು ID ಪ್ರೂಫ್ ಬೇಕು. ಯಾವ್ದಾದ್ರು ನಿಮ್ದು ID ಕಾರ್ಡ್, ಲೈಕ್ ಆಧಾರ್ ಕಾರ್ಡ್, ಯಾವ್ದಾದ್ರು ಒಂದು ಪ್ರೂಫ್ ಐತಲ್ಲ ಅದನ್ನು ಬೇಕು. ಒಂದು ಅಗ್ರಿ ಎಕ್ಸಾಮ್ ಹಾಲ್ ಟಿಕೆಟ್, ಅನದರ್ ಒಂದು KCET ಹಾಲ್ ಟಿಕೆಟ್, ಒಂದು ID ಪ್ರೂಫ್. ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು. ಎಕ್ಸಾಮಿನೇಷನ್ ಯಾವಾಗಿದೆ ಅಂತಂದ್ರೆ ಮೇ 10ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಎಕ್ಸಾಮಿನೇಷನ್ ಇದೆ. ಬೆಳಗ್ಗೆ 9ಕ್ಕೆ ಎಕ್ಸಾಮಿನೇಷನ್ ಆದ್ರೆ ನೀವು 8 ಗಂಟೆಗೆ ರಿಪೋರ್ಟಿಂಗ್ ಮಾಡ್ಬೇಕು. ಬೆಳಗ್ಗೆ 8 ಗಂಟೆಗೆ. ತುಂಬಾ ವಿದ್ಯಾರ್ಥಿಗಳು ಬೇರೆ ಬೇರೆ ಊರುಗಳಿಂದ ಬರೀತಿರ್ತೀರಾ. ಎಕ್ಸಾಮ್ ಸೆಂಟರ್ ದೂರ ಇರುತ್ತೆ. ನಿಮ್ಮ ಟ್ರಾವೆಲ್ ಪ್ಲಾನ್ ಅನ್ನು 1 ಡೇ ಬಿಫೋರ್ ಮಾಡಿಕೊಳ್ಳಿ, ಅಥವಾ ಅವತ್ತಿನ ದಿನ ಬೇಗನೆ 8 ಗಂಟೆ ಒಳಗಡೆ ರೀಚ್ ಆಗಕ್ಕೆ ಟ್ರೈ ಮಾಡಿ. ಬೇಗ ಬೇಗ ಬರುವಾಗ ನಿಮ್ಮ ಹಾಲ್ ಟಿಕೆಟ್ ಗಳನ್ನು ಮರೆಯಕ್ಕೆ ಹೋಗ್ಬೇಡಿ. ಅಗ್ರಿ ಎಕ್ಸಾಮಿನ ಅಗ್ರಿ CET ಹಾಲ್ ಟಿಕೆಟ್ ಮತ್ತೆ KCET ಹಾಲ್ ಟಿಕೆಟ್ ಮತ್ತು ID ಪ್ರೂಫ್ ತೆಗೆದುಕೊಂಡು ಬೆಳಗ್ಗೆ 8 ಗಂಟೆಗೆ ನಿಮ್ಮ ಅಗ್ರಿ ಎಕ್ಸಾಮ್ ಸೆಂಟರ್ಗೆ ರಿಪೋರ್ಟ್ ಮಾಡಬೇಕು. ನಿಮ್ಮ ಅಗ್ರಿ ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿರುತ್ತೆ ಆ ಸೆಂಟರ್ ಹೋಗಿ ರಿಪೋರ್ಟಿಂಗ್ ಮಾಡ್ಕೋಬೇಕು. ಅದ ಮೇಜರ್ ಇನ್ಫಾರ್ಮೇಶನ್. ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಿಟ್ನಳ್ಳಿ ಕ್ಯಾಂಡಿಡೇಟ್ ಹಿಟ್ನಳ್ಳಿ ಬಂದಿದೆ. ಬೆಳಗ್ಗೆ 8 ಗಂಟೆಗೆ ರಿಪೋರ್ಟಿಂಗ್ ಮಾಡಬೇಕು ವಿತ್ ಅಗ್ರಿ ಹಾಲ್ ಟಿಕೆಟ್, CET ಹಾಲ್ ಟಿಕೆಟ್, ಒಂದು ಪ್ರೂಫ್. ಸೊ ಅದರ ಇನ್ಸ್ಟ್ರಕ್ಷನ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬಹುದು. ಇನ್ಸ್ಟ್ರಕ್ಷನ್ಸ್ ಗಳನ್ನು ದಯವಿಟ್ಟು ಓದಿ. ಓಕೆ, ಸೊ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ. ಏನಂತ ನೋಟ್, candidate should bring the CET hall ticket along with the admission ticket for the agriculture quota practical test. ಕ್ಲಿಯರ್ ಕೊಟ್ಟಿದ್ದಾರೆ. CET hall ticket ತರಬೇಕು ಅಂತ ಹೇಳಿ. should report to the concerned college by 8 AM. 8 ಗಂಟೆಗೆ ಬರಬೇಕು. ಓಕೆ, ಒಂದು ಅಗ್ರಿ ಹಾಲ್ ಟಿಕೆಟ್, ಒಂದು CET ಹಾಲ್ ಟಿಕೆಟ್, ಮತ್ತೆ ಇನ್ನೊಂದು ಒಂದು ID ಪ್ರೂಫ್, ಆಧಾರ್ ಕಾರ್ಡು ಅಥವಾ ಯಾವ್ದಾದ್ರು ನಿಮ್ಮ ID ಪ್ರೂಫ್ ಇದ್ರೆ ಇದು ನಿಮಗೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಗಳು. ಯಾರೆಲ್ಲ ಮೇ 10ನೇ ತಾರೀಕು ಎಕ್ಸಾಮ್ ಬರೀತಿದ್ದೀರಾ, ಮೇ 8 ಇವತ್ತಿನ ದಿನಾಂಕ ನೀವು ಒಂದಿನದಲ್ಲಿ ಎಲ್ಲಾ ಮಾಕ್ ಟೆಸ್ಟ್ ಗಳನ್ನ ಪ್ರಿಪೇರ್ ಆಗಬೇಕು. ಕಂಪ್ಲೀಟ್ ಆಗಿ ಒಂದ್ ಸರ್ತಿ ಕ್ರಾಸ್ ಚೆಕ್ ಮಾಡ್ಕೋಬೇಕು. ನಿಮ್ಮ ಪ್ರಿಪರೇಷನ್ ಲೆವೆಲ್ ಅನ್ನ ಟೆಸ್ಟ್ ಮಾಡಬೇಕು ಅಂತಂದ್ರೆ ನಮ್ಮ ನ್ಯೂ ವಿಷನ್ ತಂಡದ ಬೆಸ್ಟ್ ಮಾಕ್ ಟೆಸ್ಟ್ ಸೀರೀಸ್ ಅನ್ನ ಲಾಂಚ್ ಮಾಡಿದ್ದೀವಿ. ಲಾಸ್ಟ್ 1 ಡೇಗೆ ನೀವು ಕಂಪ್ಲೀಟ್ ಮಾಕ್ ಟೆಸ್ಟ್ ಗಳನ್ನ ಆರಾಮಾಗಿ ಬರೀಬಹುದು. ನಿಮ್ಮ ಟೆಸ್ಟ್ ಗಳನ್ನ ಸ್ಕೋರ್ ಗಳನ್ನ ಇಂಪ್ರೂವ್ ಮಾಡ್ಕೋಬಹುದು. ಸೊ ದ ಪ್ರೈಸ್ ಅದ್ರದ್ದು ಎಷ್ಟಿದೆ ಅಂದ್ರೆ 999 ಇದೆ. ಎಲ್ಲಾ ಟಾಪಿಕ್ ವೈಸ್, ಪ್ರತಿ ಸಿಲೆಬಸ್ಸಿನ ಪ್ರತಿ ಟಾಪಿಕ್ ವೈಸ್ ಟೆಸ್ಟ್ ಇದಾವೆ. ನೋಟ್ಸು ಸಿಗುತ್ತೆ ನಿಮಗೆ. ಅಂಡ್ ಎಲ್ಲವೂ ಕಂಪ್ಲೀಟ್ ಆಗಿ ನೀವು ಪ್ರಿಪರೇಷನ್ ಅನ್ನ ಮಾಡಿಕೋಬಹುದು. ಸೊ ಕಂಪ್ಲೀಟ್ 999. ಅದರ ಡೀಟೇಲ್ಸ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ಇಂಟ್ರೆಸ್ಟ್ ಇದ್ದ ಕ್ಯಾಂಡಿಡೇಟ್ಸ್ ಇದನ್ನ ಪರ್ಚೇಸ್ ಮಾಡಿಕೊಂಡು ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಒಳ್ಳೆ ಸ್ಕೋರ್ ಮಾಡಿಕೊಳ್ಬಹುದು. ಅಂಡ್ ನಿಮಗೆಲ್ಲ ನೆಕ್ಸ್ಟ್ 1 ಡೇ ಉಳಿದಿದೆ. ಏನು ವಿಡಿಯೋದಲ್ಲಿ ಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ನಾನು ಅದನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಏನ್ ಬೇಕನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.